ಗೋಕಾಕದ ದಿಕ್ಕು ಬದಲಾಯಿಸುವಂಥ ಒಬ್ಬ ಜನಪ್ರಿಯ ನಾಯಕ ಕಳೆದ 4 ಚುನಾವಣೆಗಳಲ್ಲಿ ಪ್ರಭಾವಗೊಂಡರೂ ಸಹಿತ ಪಾದರಸದಂತೆ ಮನೆ ಮನೆ ಟಚ್ ಇರುವಂಥ ಒಬ್ಬ ನಾಯಕ ಅದಾನ್ರಿ. ಅದು ನಿಮಗೆ ಗೊತ್ತಿರ್ಬೇಕಲ್ಲ. ಅವನು ಯಾರು ನೋಡಿದ ತಕ್ಷಣ, ಕೇಳಿದ ತಕ್ಷಣ, ಹೇಳಿದ ತಕ್ಷಣ ನಿಮಗೆ ಗೊತ್ತಾಗ್ತೈತಿ. ಅದೇ ಜನಪ್ರಿಯ ನಾಯಕ ಅಶೋಕ್ ಪೂಜಾರಿ. ಸಾಮಾಜಿಕ ಚಟುವಟಿಕೆಯಿಂದ ಬಂದಂಥ ಈ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಅವರ ರಾಜಕೀಯ ಕೊಗ್ಗೊಲೆ ಮಾಡೋಗೋಸ್ಕರ ಒಂದು ಪ್ರಯತ್ನ ಮಾಡೈತಿ. ಅದ್ರ ಬಗ್ಗೆ ಅವರು ಏನು ಹೇಳ್ತಾರೆ, ಯಾವ ರೀತಿಯಿಂದ ಇವರಿಗೆ ಷಡ್ಯಂತ್ರ ಮಾಡಿ ಟಿಕೆಟ್ ತಪ್ಪಿಸಲಾಯಿತು, ಯಾವ ಕಾರಣದಿಂದ ಇವರಿಗೆ ಟಿಕೆಟ್ ತಪ್ಪಿಸಲಾಯಿತು, ಏನು ಶಾಸಕರಾಗ್ತಾರೋ, ಮುಂದೆ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಬೆಳೀತಾರೋ, ಇವೆಲ್ಲ ಯಾವ ಕಾರಣ ಏನು ಅವ್ರ ಬಾಯಿಂದ ನಾವು ಕೇಳಬೇಕಾಗ್ತೈತಿ. ಹಂಗಾದ್ರೆ ಅಶೋಕ್ ಪೂಜಾರಿ ಜೊತೆ ಮಾತಾಡ್ತೀನಿ, ಹೇಳ್ರಿ ಅಶೋಕ್ ಪೂಜಾರಿ. ಇಲ್ಲ, ಈಗ ಕಾಂಗ್ರೆಸ್ ಪಕ್ಷದ ಅಧಿಕೃತ ಯಾದಿ ಪ್ರಕಟ ಆಯಿತು. ಆದರೆ ನಾನು ಕಾಂಗ್ರೆಸ್ ಪಕ್ಷ ಸೇರುವಾಗ ಬಹುಶಃ ನನಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶ ಕೊಡ್ತಾರೆ ಅನ್ನೋಂಥ ಭಾವನೆಯಿಂದ ಸೇರಿದ್ದೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಏನು ಸೇರ್ಪಡೆ ಮಾಡ್ಕೊಂಡರು, ಪಕ್ಷದ ವರಿಷ್ಠರು, ಜಿಲ್ಲಾ ವರಿಷ್ಠರು, ಅವರಲ್ಲಿಯೂ ಸಹಿತ ನನಗೆ ಸ್ಪರ್ಧೆ ಮಾಡುವಂಥ ಅವಕಾಶ ಕೊಡಬೇಕು. ಇನ್ನೊಂದು ಸಲ ನಿಖರವಾದಂಥ ಸ್ಪರ್ಧೆ ಆಗಲಿ, ಇಲ್ಲಿ ವ್ಯವಸ್ಥೆ ಬದಲಾವಣೆ ಆಗಲಿ ಅನ್ನೋಂಥ ಉದ್ದೇಶಪೂರ್ವಕವಾಗಿ ಕರೆದಿದ್ದರು ಅವರು. ಆದರೆ ಯಾಕೋ ನಾನು ಯಾದಿ ನೋಡಿದಾಗ ಆ ಯಾದಿಯಲ್ಲಿ ನಮ್ಮ ಹೆಸರು ಇದ್ದಿದ್ದಿಲ್ಲ, ಅವಕಾಶ ತಪ್ಪಿತ್ತು. ಆದರೆ ಯಾಕೆ ತಪ್ಪಿತು ಅನ್ನೋಂಥ ಪ್ರಶ್ನೆ ನನಗೂ ಗೂಢಾರ್ಥವಾಗಿ ಉಳಿದಿತ್ತು. ಬಹುಶಃ ನನ್ನಲ್ಲಿ ಏನಾದರೂ ಕೆಲವು ನ್ಯೂನತೆಗಳಿದ್ದು ಅಥವಾ ಮತ್ತೇನೋ ಗೊತ್ತಾಗಿಲ್ಲ ನನಗೆ. ಆದರೆ ಅದ್ರ ಜೊತೆಗೆ ಮತ್ತೆ ಯಾವುದಾದ್ರೂ ಕಾರಣದ ಕೈವಾಡ ಮಾಡಿದವು ಅದು ಇವತ್ತಾಗಿಲ್ಲ. ಅದ್ರ ನಿಖರತೆ ಗೊತ್ತಲ್ದಾಗ ನಾನು ಅದ್ರ ಮಾತಾಡೋದು ತಪ್ಪಾಕೈತಿ. ಆದರೆ ನನ್ನ ಒಟ್ಟಾರೆ ಹೋರಾಟ ಏನೈತಿ, ಇಲ್ಲಿ ಮಠ ಗೋಕಾಕದೊಳಗೆ ಏನು ಒಂದು ವ್ಯವಸ್ಥೆ ನಿರ್ಮಾಣ ಆಗೈತಿ, ಸರ್ವಾಧಿಕಾರಿ ವ್ಯವಸ್ಥೆ ಐತಿ, ಆ ವ್ಯವಸ್ಥೆ ಬದಲಿ ಆಗಲಿ ಅನ್ನೋಂಥ ಹೋರಾಟ ಐತಿ. ಇವತ್ತು ಚುನಾವಣೆಯನ್ನು ಅದಕ್ಕೆ ಪರ್ವಕಾಲ. ಈ ಚುನಾವಣೆಯ ಕೊನೆ ಗಳಿಗೆಯೊಳಗೆ ಕಾಂಗ್ರೆಸ್ ಪಕ್ಷದಿಂದ ಅಶೋಕ್ ಪೂಜಾರಿ ಸ್ಪರ್ಧೆ ಮಾಡ್ತಾನೋ, ಈ ಸಲ ನೆಕ್ಕಿ ಬದಲಾವಣೆ ಆಕೈತೆ ಅಂತೇಳಿ ಇಡೀ ಜನಸಮುದಾಯದ ಒಂದು ಅಭಿಪ್ರಾಯ ನಿರ್ಮಾಣ ಆಗಿದೆ. ಆದರೆ ಇವತ್ತು ಯಾವಾಗ ಈ ಅವಕಾಶ ವಂಚಿತ ಆದೀವಿ, ಅವಾಗ ಸಹಜವಾಗಿ ಇಡೀ ಕಾರ್ಯಕರ್ತರು, ಮುಖಂಡರು ಅಥವಾ ಹೋಟೆಲ್ಸೊಳಗೆ ಒಂದು ರೀತಿ ದುಗುಡ ಭಾವನೆ ಆಗೈತಿ. ಏನಪ್ಪ ಇದೇನಾಯ್ತು, ಇದು ನಮ್ಮ ಈ ಸಲ ನಾವು ಎಲ್ಲ ನಿರೀಕ್ಷೆ ಮಾಡಿದ್ವಿ, ಒಂದು ಏನೋ ಆಸೆ ಹುಟ್ಟಿತ್ತು, ಈ ಸಲ ನೆಕ್ಕಿ ಬದಲಾವಣೆ ಆಕೈತಿ ಅನ್ನೋಂಥ ಭಾವನೆ ಇತ್ತು, ಹಿಂಗೆ ಯಾಕೆ ಆಯ್ತು ಅನ್ನೋಂಥ ಪ್ರಶ್ನಾರ್ಥಕ ಒಂದು ಭಾವನೆ ಅವರಲ್ಲೂ ಐತಿ. ಇನ್ನು ಉತ್ತರ ಕಂಡುಕೊಳ್ಳೋ ಬದಲಿ ಈಗ ನನಗೇನು ಬಂದಿದ್ದರೆ, ನನ್ನ ಮುಂದೆ ಮೇ 10ಕ್ಕೆ ಚುನಾವಣೆ ಐತಿ, ಸಮಯಾವಕಾಶ ಇಲ್ಲ. 20 ತಾರೀಕೊಳಗೆ ನಾಮಪತ್ರದ ಪ್ರಕ್ರಿಯೆ ಒಂದು ಅರ್ಜಿ ಕೊಡೋಕೆ ಮುಗಿತೈತಿ. ಅದಕ್ಕೆ ನಾನೇನು ವಿಚಾರ ಮಾಡಿದೆ, ನಮ್ಮ ಕಾರ್ಯಕರ್ತರು, ಹಿತೈಷಿಗಳು, ಮುಖಂಡವರೆಲ್ಲ ಕರಿಬೇಕು, ಅವರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡಿ ನಾಳೆಯಿಂದ ಅಂದರೆ ಮಂಗಳವಾರ ನಾಳೆಯಿಂದ 7 ದಿವಸಗಳವರೆಗೆ ನಿರಂತರವಾಗಿ 17ನೇ ತಾರೀಕು ಮಟ್ಟ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಅಲ್ಲಿ ಮತದಾರರು, ಮುಖಂಡರು ಅಥವಾ ಅಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕು. ಇದು ಕಾರ್ಯಕರ್ತರು ಮತ್ತು ಮುಖಂಡರ ಅಭಿಪ್ರಾಯ. ನಾನು ಇವತ್ತು ಗ್ರಾಮಗಳಿಗೆ ಭೇಟಿ ಆಗೋದು ಮತದಾರರು ಮತ್ತು ಜನಾಭಿಪ್ರಾಯ ಸಂಗ್ರಹ. ಅವು ಎರಡೂ ಆದ ನಂತರ ಅವು ಎರಡೂ ಕ್ರೋಢೀಕರಿಸಿ ಅವತ್ತಿನ ಮಟ್ಟ ಭಾಳಷ್ಟು ನೀರು ಹರಿದು ಹೋಗಿರ್ತದೆ, ಅನೇಕ ಬದಲಾವಣೆಗಳಾಗಿರ್ತಾವೆ. ನಮ್ಮ ಈ ನಿಗೂಢತೆಗಳಿಗೂ ಉತ್ತರ ಸಿಗ್ಬೋದು, ಅಥವಾ ಪಕ್ಷದ ವರಿಷ್ಠರು ಸಹಿತ ಈ ಎಲ್ಲ ವಿಷಯ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಿರ್ತಾರೋ, ಅವರು ಒಂದು ತೀರ್ಮಾನಕ್ಕೆ ಬರ್ಬೋದು. ಹಾಗಾಗಿ ನಾವು ಯಾವುದೂ ಮುಂಚಿತವಾಗಿ ಏನೂ ಇದನ್ನು ಮಾಡೋದು ಬೇಡ. ಇನ್ನೂ 17-18 ಮಟ್ಟ ವೇಟ್ ಮಾಡೋಣ. ಅಲ್ಲಿ ಮಟ್ಟ ಒಂದು ಏನು ಸಮಯ ಬರ್ತೈತಿ, ಸಮಯ ಏನು ನಿರ್ಧಾರ ಮಾಡ್ತೈತಿ, ಅದಕ್ಕೆ ಪೂರಕವಾದಂಥ ತೀರ್ಮಾನ ತೊಗೊಳ್ಳುವಂಥ ಭಾವನೆ ನಂದಾಗಿದೆ. ಈಗ ಪಕ್ಷ ಸೇರೋಕ್ಕಿಂತ ಮುಂಚಿತನೇ ನಿಮಗೆ ಪ್ರಾಮಿಸ್ ಮಾಡಿದ್ರು, ಟಿಕೆಟ್ ಭರವಸೆದಿಂದ ನೀವು ಹೊರಗಡೆ ಬಂದಿದ್ರಿ, ಮನೆ ಮನೆ ಅಡ್ಡಾಡ್ತಾ ಇದ್ರಿ. ಆಮೇಲೆ ಕರ್ನಾಟಕ ರಾಜ್ಯದ ಇಲ್ಲಿ ದೊಡ್ಡ ಪ್ರಮಾಣದ ಹೈಕಮಾಂಡ್ ಕಾರ್ಯಾಧ್ಯಕ್ಷರು ಇಲ್ಲೇ ಇರುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ಪ್ರಮಾಣದ ಕರ್ನಾಟಕದ ಕಾಂಗ್ರೆಸ್ಸನ್ನು ಕಂಟ್ರೋಲ್ ಮಾಡುವಂಥ ರಿಮೋಟ್ ಇರುವಾಗೂ ಸಹಿತ ನಿಮಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ ಷಡ್ಯಂತ್ರ ಮಾಡಿದವ್ರು ಯಾರ ಮೇಲೆ ದೂರ್ತೀರಿ? ಇಲ್ಲ ನೋಡಿ, ಇದು ನಾನು ಬಹುದು ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಗೋಕಾಕ್ ಸೀಮಿತವಾಗಿದೆ. ಈಗ ಅದಕ್ಕೆ ಅದ್ರ ಬಗ್ಗೆ ವಿಮರ್ಶೆ ಮಾಡುವಂಥ ದೊಡ್ಡ ನಾಯಕನು ನಾನಲ್ಲ, ಅಥವಾ ಅದ್ರ ಬಗ್ಗೆ ನಂಗೆ ಸ್ಪಷ್ಟತೆಯೂ ಇಲ್ಲ. ಆದರೆ ನೀವು ಒಂದು ಮಾತು ಹೇಳಿಲ್ಲ, ಇವತ್ತು ನಿಮಗೆ ಟಿಕೆಟ್ ಕೊಡ್ತು ಅಂತ ಹೇಳಿದ್ರು ಅಂತೇಳಿ ಆ ಮಾತು ನಾನು ಹೇಳೋ ಅವಶ್ಯಕತೆ ಇಲ್ಲ. ಸನ್ಮಾನ್ಯ ಶ್ರೀ KPCC ಕಾರ್ಯಾಧ್ಯಕ್ಷದ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಆ ಪತ್ರಿಕಾ ಮಾಧ್ಯಮದ ಮುಂದೆ ಆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಸಹಿತ ಅವರಿಗೆ ಅವಕಾಶ ಕೊಡ್ತು ಅಂತ ಮಾತು ಕೊಟ್ಟಿದ್ದು ಅಂತ ಹೇಳಿದ್ದಾರೆ ಅವರು. ಮತ್ತು ಬಹುಶಃ ನನಗೆ ಸಹಜ ಒಂದು ತಿಳುವಳಿಕೆ ಐತಿ. 4 ಸಲ ನಿಖರವಾಗಿ ಸ್ಪರ್ಧೆ ಮಾಡಿ ಒಂದು ಚಾಲೆಂಜಿಂಗ್ ಸ್ಪರ್ಧೆ ಮಾಡಿದವ್ರಿಗೆ ಹಾಗೆ ಕಾರ್ಯಕರ್ತ ಆಗಿರೋ ಸಲುವಾಗಿ ಕರ್ಕೋ ಪ್ರಶ್ನೆ ಇರೋಂಗಿಲ್ಲ. ಬಹುಶಃ ಇನ್ನೊಂದು ಸಲ ಇವರು ಸ್ಪರ್ಧೆ ಮಾಡಲಿ, ನಿಖರದ ಹೋರಾಟ ಆಗಲಿ, ಇಲ್ಲಿ ವ್ಯವಸ್ಥೆ ಬದಲಿ ಆಗಲಿ ಅನ್ನೋಂಥ ಸಂಕಲ್ಪದಿಂದನೇ ನಾನು ಕರ್ಕೊಂಡಾರ ಅನ್ನೋಂಥ ಭಾವನೆ ನಂದು ಐತಿ. ಮತ್ತು ಬಹುಶಃ ರಾಜ್ಯ ಮಟ್ಟದ ಎಲ್ಲ ವರಿಷ್ಠರನ್ನ ಭೇಟಿಯಾದಾಗ ಅವರ ಒಟ್ಟಾಭಿಪ್ರಾಯ ಇದೆ, ಅವಕಾಶ ಕೊಡಬೇಕನ್ನೋ ಭಾವನೆಯಿಂದ ಕರ್ಕೊಂಡರು. ಆದರೆ ಯಾಕೆ ಅವಕಾಶ ತಪ್ಪಿತು ಅನ್ನೋಂಥ ನಿಗೂಢ ಏನೈತಿಲ್ಲ, ಅದು ನಿಗೂಢ ಆಗೇ ಹೋದ. ಈಗ ಉದ್ದೇಶ ಇಲ್ಲಿ ನಿಮ್ಮದು ಏನಿತ್ತು, ಕಳೆದ 4 ಚುನಾವಣೆಯಲ್ಲಿ ನೀವು ಏನು ಹೋರಾಟ ಮಾಡಿದಿರಿ, ಇಲ್ಲಿ ವ್ಯವಸ್ಥೆ ಬದಲಾಗಬೇಕು, ಭಯದ ವಾತಾವರಣ ಮುಕ್ತ ಆಗಬೇಕು, ಮುಕ್ತವಾಗಿ ಜನಸೇವೆ ಮಾಡುವಂಥ ಜನರು ಇಲ್ಲಿ ಬೇಕು ಅಂತ ನಿಮ್ಮದು ಹೋರಾಟ ಇತ್ತು. ಈಗ ಮಹಾಂತೇಶ ಕಡಾಡಿಗೆ ಈಗ ಅವ್ರು ಹಣೆ ಬರ್ದಾಗಿತ್ತು ಅಂತ ಟಿಕೆಟ್ ಸಿಕ್ಕೈತೆ ಅಂತ ತಿಳ್ಕೊರಿ. ಮತ್ತು ಈಗ ಮಹಾಂತೇಶ ಕಡಾಡಿ ಜೊತೆನೇ ನೀವು ಕೈ ಜೋಡಿಸ್ಕೊಂಡು ಯಾಕೆ ಅವ್ರನ್ನ ಗೆಲ್ಲಿಸಿ ಇಲ್ಲಿ ಭಯಮುಕ್ತ ವಾತಾವರಣ ದೂರ ಮಾಡಬಾರ್ದು?
ಇಲ್ಲ, ಅದಕ್ಕೆ ನಾನು ಇನ್ನಿದ್ರೀಗ ನಾನು ಯಾವುದೂ ನಿರ್ಧಾರ ತೊಗೊಂಡಿಲ್ಲ. ಮಹಂತೇಶ್ ಕಡಾಡಿ ಅವ್ರು ವಿರೋಧ ಮಾಡ್ತಂತೂ ಹೇಳಿಲ್ಲ ಅಥವಾ ಬೆಂಬಲಿಸ್ತಂತೂ ಹೇಳಿಲ್ಲ. ನನ್ನ ಕಾರ್ಯಕರ್ತರು, ಮುಖಂಡರು, ಹಿತೈಷಿಗಳು ನಮಗೆ ಶಕ್ತಿ, ಮತದಾರರು ಮತ್ತು ಜನಾಭಿಪ್ರಾಯನೇ ನನಗೆ ಮಾನ್ಯ. ಈ ವ್ಯವಸ್ಥೆಯ ಬದಲಾವಣೆಗೆ ಯಾವ್ದು ಪೂರಕವಾಗಿ ಅವತ್ತಿನ ಸಂದರ್ಭದಾಗಿರ್ತೈತಿ ಆ ನಿರ್ಣಯ ನಾನು ತೊಗೋತೀನಿ. ಪಾಸಿಟಿವ್ ಆರ್ ನೆಗೆಟಿವ್ ಪ್ರಶ್ನೆ ಇಲ್ಲಿ ಸಂದರ್ಭಕ್ಕನುಸಾರವಾಗಿ ಯಾವ್ದು ಯೋಗ್ಯತೆ, ಏನು ಮಾಡಿ ಇಲ್ಲಿ ವ್ಯವಸ್ಥೆ ಬದಲಿ ಆಕೈತಿ. ಅಲ್ಲಿ ನಾವು ಬೆಂಕಿಯಾಗಿ ಸುಟ್ಕೊಳಕ್ಕೆ ತಯಾರಾಗಬೇಕು ಅಥವಾ ಮತ್ತೊಂದು ಏನೋ ಪ್ರಕ್ರಿಯೆ ಮಾಡಬೇಕು, ಅದೆಲ್ಲ ಸಮಯ ನಿರ್ಧಾರ ಮಾಡ್ತೈತಿಲ್ಲ, ಆವಾಗ ನಾವು ಸೂಕ್ತ ನಿರ್ಣಯ ತೊಗೊಳ್ತೀವಿ. ಈ ಗೋಕಾಕದ ಇತಿಹಾಸ ಅಶೋಕ್ ಅವರೇ, ಯಾವಾಗಲೂ ತ್ರಿಕೋಣ ಸ್ಪರ್ಧೆ. ಇಲ್ಲಿ ಈಗ ಸರ್ಕಾರ JDS ನಿರ್ಣಾಯಕದಿಂದಲೇ ಸರ್ಕಾರ ಆಗ್ತೈತೆ ಅಂತೇಳಿ ಕೆಲವು ಜನ ಮಾತಾಡಕತ್ತಾರೆ. ನಿಮ್ಮ ಅಭಿಮಾನಿಗಳು ಹೇಳ್ತಾರೆ JDSದಿಂದ ನಿಂತರೆ ಅವರಿಗೆ ಲಾಭ ಐತಿ ಅಂತೇಳಿ. ಯಾಕಂದರೆ ನೀವು ತುಳಿತಕ್ಕೊಳಗಾದ ಜನರ ಜೊತೆ ನೇರ ಸಂಪರ್ಕದಿರಿ. ಆ ತುಳಿತಕ್ಕೊಳಗಾದ ಜನ ಅದು ಭಾರತೀಯ ಜನತಾ ಪಕ್ಷಕ್ಕೆ ಒಲವು ತೋರಿಸೋದಿಲ್ಲ. ಆ ಜನಸಮೂಹ ಮತ್ತು ಮತಗಳ ಕ್ರೋಢೀಕರಣ ಭಾಳ ಐತಿ ನಿಮ್ಮದು. ಅದಕ್ಕೆ ನೀವು JDS ನಿಂತರೆ ಏನಾದರೂ ನಿಮಗೆ ಲಾಭನೋ ನಷ್ಟನೋ? ಇಲ್ಲ, ಈಗ ಸದ್ಯದ ಬಗ್ಗೆ ಆ ವಿಮರ್ಶೆ ಮಾಡೋಕ್ಕೆ ಹೋಗಂಗಿಲ್ಲ ಅಥವಾ ಆ ಬಗ್ಗೆ ನನ್ನ ಚಿಂತನೆಯೂ ಇಲ್ಲ ಈಗ. ಯಾಕಂದರೆ ಇನ್ನೂ 7 ದಿವಸಗಳಿಗೆ ಒಟ್ಟಾಭಿಪ್ರಾಯ ಸಂಗ್ರಹ ಮಾಡೋ ಮಟ್ಟ ನನ್ನ ಮುಂದಿನ ಹೆಜ್ಜೆ ಬಗ್ಗೆ ನಾನು ಇನ್ನೂ ನಿರ್ಣಯ ಮಾಡೋಂಗಿಲ್ಲ. ಅದು ಆವತ್ತಿನ ಸಮಯಕ್ಕೆ ಏನು ಪೂರಕವಾಗಿ ನಿರ್ಣಯ ತೊಗೊಂಡ್ರೆ ಯೋಗ್ಯ ಅನಿಸ್ತೈತಿ ಅದನ್ನು ನಿರ್ಣಯ ಮಾಡ್ತೀನಿ. ಈ ಕೊನೆ ಪ್ರಶ್ನೆ, ನಿಮ್ಮ ಅಭಿಮಾನಿಗಳಿಗೆ ಮತ್ತು ನಿಮ್ಮ ಹಿತೈಷಿಗಳಿಗೆ ಒಂದು ಕೊನೆ ಸಂದೇಶ ಹೇಳ್ಬಿಟ್ಟು. ಇಲ್ಲ, ನಿಮ್ಮ ಎಲ್ಲರಿಗೂ ನಾನು ಅಭಿಮಾನಿಗಳಿಗೆ, ನನ್ನ ಹಿತೈಷಿಗಳಿಗೆ ಒಂದು ವಿನಂತಿಯನ್ನು ಮಾಡ್ತೀನಿ. ನಾನು ಈ ಕಾಂಗ್ರೆಸ್ ಪಕ್ಷದೊಳಗೆ ಅದನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು, ಸನ್ಮಾನ್ಯ ಹಿರಿಯರಾದ ಶ್ರೀ ಸಿದ್ದರಾಮಯ್ಯನವರು, ಅದೇ ರೀತಿ ನಮ್ಮ ಜಿಲ್ಲೆಯ ಮುಖಂಡರಾಗಿರುವಂಥ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಶೋಕ್ ಪಟ್ಟಣ್ ಅವರು, ಅವರೆಲ್ಲರ ಬಗ್ಗೆ ನನಗೆ ಅತ್ಯಂತ ಗೌರವ ಭಾವನೆ ಐತಿ, ಪ್ರೀತಿ ವಿಶ್ವಾಸ ಐತಿ. ಅದ್ರಾಗ ಎರಡು ಮಾತಿಲ್ಲ. ಪಕ್ಷದ ಬಗ್ಗೆಯೂ ಗೌರವ ಐತಿ. ಇಂಥ ಸಂದರ್ಭದಾಗ ಯಾವುದೋ ಒಂದು ವ್ಯವಸ್ಥೆಗೆ ಸೀಮಿತವಾಗಿ ಈ ಅವಕಾಶ ವಂಚಿತ ಆಗಿದ್ದೀನಿ. ಅದ್ರ ಬಗ್ಗೆ ನಾವು ನೀವೆಲ್ಲ ಕೂಡಿನ ಭಾಳ ಸೂಕ್ಷ್ಮವಾಗಿ ಅವಲೋಕನ ಮಾಡೋಣ. ನಮ್ಮ ಮೂಲ ಹೋರಾಟ ಇಲ್ಲಿ ವ್ಯವಸ್ಥೆ ಬದಲಾವಣೆ ಆಗಲಿ ಅನ್ನೋದೈತಿ. ಅದಕ್ಕೆ ಪೂರಕವಾಗಿ ನಾವು ಯಾವ ನಡೆ ಇಟ್ಟರೆ, ಯಾವ ಹೆಜ್ಜೆ ಇಟ್ಟರೆ ನಮ್ಮ ಸಂಕಲ್ಪ ಈಡೇರ್ತೈತಿ, ಅದಕ್ಕೆ ಪೂರಕವಾದಂಥ ತೀರ್ಮಾನವನ್ನು ನಾವು ನೀವೆಲ್ಲ ಕೂಡಿ ತೊಗೊಂಡು ಅನ್ನೋಂಥ ಮಾತನ್ನು ಹೇಳಿ, ಅದರ ಒಟ್ಟಾರೆಯಾಗಿ ಕೊನೆಗೆ ಹೇಳಬೇಕಾದ್ರೆ ನಮ್ಮ ಕಾರ್ಯಕರ್ತರು, ಮುಖಂಡರು, ಹಿತೈಷಿಗಳು, ಅಭಿಮಾನಿಗಳು ನೀವೇನು ಹೇಳ್ತೀರಿ ಅದು ನನಗೆ ಅಂತಿಮ ನಿರ್ಣಯ. ಇದಿತ್ತು ಅಶೋಕ್ ಪೂಜಾರಿ ಅವರ ಮನದಾಳದ ಮಾತು. ತಿಳ್ಕೊಂಡು ಅವ್ರ ಮನವರಿಕೆನೂ ತಿಳ್ಕೊಂಡು ನಾವೆಲ್ಲ. ಅದಕ್ಕಾಗಿ ನಮಗೀಗ ಈ ಹೆಸರು ಬದಲಾವಣೆ ಬರೋಣ ನಮಗೆ ಭಾಳ ಸಂಕಟ ಆಗೈತಿ. ಯಾಕೆ ಸಂಕಟ ಐತಿ ಅಂದ್ರೆ ಟಿಕೆಟ್ ಅವ್ರ ಮಹಂತೇಶ್ ಕಡಾಡಿ ಅವ್ರದ್ದು ಹೆಸರು ಬಂದೈತಿ ಟಿ ವಿ ಒಳಗೆ. ಆ ಉದ್ದೇಶಕ್ಕಾಗಿ ನಾವು ಇದನ್ನ ಬದಲಿಸ್ಬೇಕಂತೇಳಿ ನಾವು ಎಲ್ಲರೂ ಮನವರಿಕೆ ಮಾಡ್ಕೊತು. DK ಶಿವಕುಮಾರ್ ಅವ್ರಿಗೆ, ಹೆಬ್ಬಾಳ್ಕರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಅಶೋಕ್ ಪಟ್ಟಣ್ ಅವರಿಗೆ ಇದನ್ನ ಮತ್ತು ಮರಳಿ ನಮ್ಮ ಅಶೋಕ್ ಪೂಜಾರಿಗೆ ಟಿಕೆಟ್ ಕೊಡಬೇಕಂತೇಳಿ ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ. ಅಶೋಕ್ ಪೂಜಾರಿ ಅವರ ಕಟ್ಟ ಅಭಿಮಾನಿ, ವೃತ್ತಿಯಿಂದ ನ್ಯಾಯವಾದಿ ಮತ್ತು ಮಹಿಳಾ ರಂಗದಾಗ ಫೈರ್ ಬ್ರ್ಯಾಂಡ್. ಏನು ಹೇಳ್ತಾರೆ ರೀ ಪ್ರೇಮ ಚುಕ್ಕೋಡಿ ಅವ್ರು? ಕೇಳ್ರಿ. ನಾ ರಾಜ್ಯದ ನಾಯಕರಿಗೆ, ಜಿಲ್ಲಾ ನಾಯಕರಿಗೆ ಒಂದು ವಿನಂತಿ ಮಾಡ್ಕೋತಾನೆ. ನೀವು ಟಿಕೆಟ್ ಅವ್ರಿಗೆ ಹೆಂಗೆ ಕೊಟ್ರಿ? ಅವ್ರೇನು ಗೋಕಾಕ್ದವರು, ಗೋಕಾಕ್ ತಾಲೂಕಿನವರು. ಜನ ಎಲ್ಲ ನಮಗೆ ಹಳ್ಳಿ ಒಳಗೆ ಹಿಂಗೆ ಕೇಳಾಕತ್ತೈತಿ. ಅವ್ರು ಯಾವ್ರಿ ಮೇಡಮ್ಮ, ನಮಗೆ ಸ್ವಲ್ಪ ಫೋಟೋ ತೋರಿಸ್ರಿ. ಅವ್ರು ಯಾರ, ಏನು ಮಾಡ್ತಾರೆ ಕೆಲಸ? ಅವ್ರೇನು ನಮಗೆ ಗೋಕಾಕ್ ತಾಲೂಕದವರು, ಗೋಕಾಕ್ ತಾಲೂಕಿನ ಒಳಗೆ ಅದಾರು, ಏನು ಮಾಡ್ತಾರ್ರಿ ಅಂತಕ್ಕಂಥ ಒಂದು ಪ್ರಶ್ನೆ ಆಗೈತಿ. ಜನರ ದಾರಿ ತಪ್ಸೋಕ್ಕಾಗಿ ಅವ್ರಿಗೆ ಟಿಕೆಟ್ ತಪ್ಸಿದಾರಲ್ಲ, ಅದು ಭಾಳ ಸಂಕಟ ಐತೆ ನಮಗೆ. ಆದ್ರೆ ಇನ್ನೂ ಏನು ಟೈಮ್ ಮಿಂಚಿಲ್ಲ, ಕಾಲು ಮಿಂಚಿಲ್ಲ. ಇನ್ನೂ 20ನೇ ತಾರೀಕು ಮಟ್ಟ ನಾಮಿನೇಷನ್ ಮಾಡೋ ಟೈಮ್ ಐತಿ. ಈಗ ನಾ ಹೈಕಮಾಂಡ್ಗೆ ಒಂದು ವಿನಂತಿ ಮಾಡ್ಕೋತಾನು, ಅವ್ರ ಪಕ್ಷದ ಚಿಹ್ನೆ ಸ್ವಲ್ಪ ಜೇರು ಕಟ್ತಾ ಹಿಡ್ಕೊಂಡು ಪಕ್ಷಕ್ಕೆ ಸೇರ್ಪಡೆ ಆಗಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ರಿ ನೀವು, ನಾವು ಬೇಡ ನಾತಿಲ್ಲ. ನಮಗೇನು ಅವ್ರ ಮೇಲೆ ಆವೇಶದಿಂದನೂ ನಾವು ಮಾತಾಡತ್ತಿಲ್ಲ. ಅಗದಿ ಪ್ರೀತಿಯಿಂದ ನಾವು ಒಂದು ಮಾತು ಹೇಳ್ತಾನು ಹೈಕಮಾಂಡ್ದ ಸಿದ್ದರಾಮಯ್ಯಗೆ ಮತ್ತು DK ಶಿವಕುಮಾರ್ ಸಾಹೇಬ್ರೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಹಿಡ್ಕೊಂಡು ಅವ್ರು ಎಲ್ಲಿಯಾದರೂ ಸೇರ್ಪಡೆ ಆಗಿದ್ದಾರಾ? ನಿಮಗೆ ರೊಕ್ಕ ಮುಖ್ಯವಾ, ಗೋಕಾಕ್ ಮುಖ್ಯ ಅಲ್ವಾ ಸಾಹೇಬ್ರೆ? ವಿನಂತಿ ಮಾಡ್ಕೋತೀನಿ ನಾನು ಕೈ ಮುಗಿದು. ದಯಮಾಡಿ 2 ವರ್ಷ ಆಯಿತು ಪಕ್ಷದ ಚಿಹ್ನೆ ತೊಗೊಂಡು ಸೇರ್ಪಡೆ ಆಗಿ 2 ವರ್ಷವಾಯಿತು. ಅಶೋಕ್ ಪೂಜಾರಿ ಅವ್ರಿಗೆ ಪ್ರತಿ ಗ್ರಾಮಕ್ಕೆ, ಪ್ರತಿ ಮನೆಗೆ, ಪ್ರತಿ ಮಕ್ಕಳಿಗೆ ಎಲ್ಲ ದೊಡ್ಡವ್ರದಿಂದ ಹಿಡ್ಕೊಂಡು ಸಣ್ಣವ್ರ ಮಟ್ಟ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ಕೊಂಡು ಕಾಂಗ್ರೆಸ್ ಟಿಕೆಟ್ ತೊಗೊಳ್ಳೋ ಬೇಡೋ, ಕಾಂಗ್ರೆಸ್ದಾಗ ನಿಲ್ಲೋ ಬೇಡೋ ಅಂದಾಗ ಅಶೋಕ್ ಪೂಜಾರಿ ಅವ್ರಿಗೆ ಒಂದೇ ಒಂದು, ಈ ಸಲ ನೀವು ಗೆಲ್ತರಿ ಕಾಂಗ್ರೆಸ್ ಟಿಕೆಟ್ ತೊಗೊಂಬರ್ರಿ. ಎಲ್ಲ ಮುಖಂಡರಿಗೆ ಆಯ್ತು, ಎಲ್ಲ ಕಾರ್ಯಕರ್ತರಿಗೆ ಆಯ್ತು ಇದೇ ಇತ್ತು. ಟಿಕೆಟ್ ಯಾರು ಕೈ ತಪ್ಪಿಸ್ರು, ಏನು ಕೈವಾಡೈತಿ ಅದನ್ನು ತಿಳ್ಕೊಂಡ್ರೆ ದಯಮಾಡಿ ಇನ್ನೂ ಟೈಮ್ ಐತ್ರಿ. ಇನ್ನೂ ನಿಮಗೆ 8 ದಿನ ಟೈಮ್ ಐತ್ರಿ. ಅಷ್ಟು ದಿನದ ಒಳಗೆ B ಫಾರ್ಮ್ ಚೇಂಜ್ ಮಾಡಿ ಅಶೋಕ್ ಪೂಜಾರಿಗೆ ಜೇರ್ ಕರ್ತಾ ಕೊಟ್ಟದ್ದಾದ್ರೆ ಇತಿಹಾಸ ಬದಲಿ ಮಾಡೋಣ್ರಿ. ನಿಮಗೂ ಕರ್ದಂಟು ತಿನ್ನಿಸ್ತಾವೆ, ಕಾರ್ಯಕರ್ತರಿಗೂ ನೀವು ಕರ್ದಂಟು ತಿನ್ನಿಸ್ರಿ ಅಂತಕ್ಕಂಥ ಒಂದು ಮಾತನ್ನು ಗೋಕಾಕ್ ನಾಡಿನಿಂದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ, ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನ KPCC ಮೆಂಬರ್ನ ಹೆಂಗೆ ಮಾಡಿರಿ, ದಯಮಾಡಿ ನೀವು ಹಂಗೆ ಅಶೋಕ್ ಪೂಜಾರಿ ಅವ್ರಿಗೆ ಟಿಕೆಟ್ ಕೊಟ್ಟದ್ದ ಆತಂದ್ರೆ ಗೆಲುವು ನಿಮಗೆ ಕಟ್ಟಿಟ್ಟ ಬುತ್ತಿ.
ನಮ್ಮ ಕಾಂಗ್ರೆಸ್ ನಕ್ಕಿ ಗೆಲ್ತೈತಿ, ಅದ್ರಾಗೇನು ಎರಡು ಮಾತಿಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಮೇಲೂ ಭೇದ ಭಾವ ಮಾಡಿಲ್ಲ. ಪಕ್ಷದ ಪ್ರಚಾರ 2 ವರ್ಷ ಆತು ನಾವು ಮಾಡ್ತಾ ಇದ್ದೇವೆ. ದಯಮಾಡಿ ನಮಗೆ ಟಿಕೆಟ್ ಮರಳಿ ಕೊಟ್ಟದ್ದು ಆತಂದ್ರೆ ನಿಮ್ದು ಸರ್ಕಾರ ಆಕ್ಕತಿ, ಗೋಕಾಕದಿಂದ ನಾವು ಗೆಲ್ಸು ಕೊಡ್ತಾವೆ ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಜಿಲ್ಲೆಯ ಎಲ್ಲ ಮುಖಂಡರಲ್ಲಿ ಒಂದು ಮನವಿ ಮಾಡ್ಕೊತಾನೆ, ಹೊಳ್ಳಿ ಅವ್ರಿಗೆ ಟಿಕೆಟ್ ಕೊಡ್ರಿ ದಯಮಾಡಿ ಅಂತ ಹೇಳಿ ಇಷ್ಟು ಮಾತ್ರ ಹೇಳ್ತೀನಿ. ವಿರುದ್ಧ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದಾರೆ ರೀ. ಅವ್ರ ಅಂಥ ಪ್ರಬಲ ಅಭ್ಯರ್ಥಿನೂ ಇಲ್ಲ. ಪ್ರಬಲ ಅಭ್ಯರ್ಥಿ ವಿರುದ್ಧ ಅಶೋಕ್ ಪೂಜಾರಿ ಅವರು ಭಾಳ ನೇರ ಸ್ಪರ್ಧೆ ಮಾಡಿದರು ಅಂತ ಈ ನಮ್ಮ ತಾಲೂಕಿನವರು ಅಲ್ಲ. ಮತ್ತು ಅವ್ರಿಗೆ ದಯವಿಟ್ಟು ಅಶೋಕ್ ಪೂಜಾರಿಗೆ ಇನ್ನೂ ಟೈಮ್ ಐತಿ, ಬಿ ಫಾರ್ಮ್ ಕೊಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಹಲೋ, ಬೇಡ್ಕೊಳ್ಳೋದು ಏನಂದ್ರೆ ನಾವು ಹಿಂದಿಂದ ಹಿಡ್ದ ಇನ್ನಸ್ತಕ್ಕ 27 ವರ್ಷ ಗೋಕಾಕ್ ಬಂದನ ಅವ್ರನ್ನ ನೋಡಾಕತ್ತೇನೆ, ಭಾಳ ದಿವಸದಿಂದ ನೋಡಾಕತ್ತೇನೆ. ಆದ್ರೆ ಇವ್ರು ಯಾರೋ ಏನೋ ಗೊತ್ತಿಲ್ಲ, ಕಡಾಡಿ ಡಾಕ್ಟರ್ ಅಂತ ನಮಗೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಮಣ್ಣಿಂದ್ರೆ ನಾವು ಟಿವಿಯಾಗ ನೋಡಿ ಎಷ್ಟು ಕೆಟ್ಟಾಗೈತಿ, ದುಃಖ ಆಗೈತಿ. ಹಿಂಗೆಲ್ಲ ಮಾಡಿಕಿಸಿಂದ ಅದನ್ನ ಟಿಕೆಟ್ ಕ್ಯಾನ್ಸಲ್ ಮಾಡಿದಿರಿ. ನೀವು ಕ್ಯಾನ್ಸಲ್ ಮಾಡಿದಿರಿ. ನಿಜವಾದ ಕರುಣೆ, ಮಮತೆ, ಮಮಕಾರ ಅನ್ನೋದಿದ್ರೆ ಸರ್ಕಾರಕ್ಕೆ ಗೌರ್ಮೆಂಟ್ ಹೇಳೋದು ಒಂದೇ. ಯಾಕಂದರೆ ನಾವು ದುಡ್ಕೊಂಡು ತಿನ್ನೋ ಜನಸಂಖ್ಯೆ, ಎಲ್ಲ ದುಡ್ದಾಗನ ನಮ್ದು ಆಗೋದು. ಇಲ್ಲಾಂದ್ರೆ ನಮ್ಗೆ ಆಗಲ್ಲ ಸರ್. ನಿಮ್ಗೆ ಮನವಿ ಮಾಡ್ಕೋತೀನಿ ನಾನು. ಮನವಿ ಮಾಡ್ಕೋದು ಏನಂದರೆ ಅಶೋಕಣ್ಣ ಪೂಜಾರಿ ಅವ್ರಿಗೆ ಟಿಕೆಟ್ ಮರಳಿ ನೀವು ಹೊಳ್ಳಿ ಕೊಡ್ತೀನಿ ಅನ್ನೋದಾದರೆ ಚುರನನ್ನಿ ನಾವು ಇರೋದು ನಿಮಗೆ. ಯಾಕಂದರೆ ಯಾವತ್ತೂ ಅವ್ರು ಸೋಲೋದು ಇಲ್ಲ. ಯಾಕೆ ಜನರ ಬಗ್ಗೆ ವಿಚಾರಣೆ ಮಾಡ್ತಿದ್ದಾರೆ ಅವ್ರು. ಒಳಗೆ ಬಂದವ್ರಿಗೆ ಒಂದು ಕಪ್ ಚಹಾ ಕುಡ್ದು ನೀರು ಕುಡ್ದು ಹೋಗಿ ಬರ್ರಿ ಅಂತಾರೆ. ಇಂಥ ಜನಸಂಖ್ಯೆನ ನೀವು ಮೋಸ ಮಾಡಿ ಯಾವ ಕಡಾಡಿ ಗೊತ್ತಿಲ್ಲ ನಮಗೆ, ಯಾರೂ ನೋಡಿಲ್ಲ ನಾವು. ಯಾರು ಅನ್ನೋದು ಇನ್ನಸ್ತಕ್ಕೂ ಗೊತ್ತಿಲ್ಲ. ಈಗ ಪರಿಚಾರವಾಗಿದ್ದು ಬರೀ 8 ದಿವಸನೊಳಗೆ ಅವ್ನು ಟಿವಿಯಲ್ಲಿ ಮೊಬೈಲ್ನಲ್ಲಿ ಹಾಕ್ತಾ ಇದ್ದಾರೆ, ನಾವು ನೋಡೇ ಇಲ್ಲ. ಯಾರೇನೋ ಗೊತ್ತಿಲ್ಲ. ದಯವಿಟ್ಟು ಬೇಡ್ಕೊಳ್ಳೋದು ಏನಂದರೆ ಕಡಾಡಿ ಸರ್ಗೆ ಟಿಕೆಟ್ ಕ್ಯಾನ್ಸಲ್ ಮಾಡೋದು, ಈ ಸರ್ಗೆ ಅಶೋಕಣ್ಣ ಪೂಜಾರಿ ಅವ್ರಿಗೆ ಟಿಕೆಟ್ ಕೊಡೋದು, ಇಷ್ಟೇ ಬೇಡ್ಕೊಳ್ಳೋದು ನಾವು. ದಯವಿಟ್ಟು ಎಲ್ಲ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆಲ್ಲ ಕೇಳ್ಕೊಳ್ಳೋದು ಏನಂದ್ರೆ, ಅಶೋಕಣ್ಣ ಎಂಥ ವ್ಯಕ್ತಿ ಅಂದ್ರೆ ಇವತ್ತು ಅವನ ಫೋಟೋ ಪೂಜೆ ಮಾಡುವಂಥ ವ್ಯಕ್ತಿ. ಯಾಕಂದ್ರೆ ನಾವು ಇನ್ನೋವರೆಗೂ ಅವ್ರಿಗೆ ಪ್ರತಿಯೊಂದು ಮನಿಗೆ ಭೇಟಿ ಕೊಡಬೇಕಾದ್ರೆ ನಮ್ಗೆ ದುಃಖ ಆಕೈತಿ. ಯಾಕಂದ್ರೆ ಅವ್ರು ಕೂಡ ನಾವು ಅಡ್ಡಾಡಿದ್ವಿ ಕಾರ್ಯಕರ್ತರ ಒಂದ ಮನೆ ಅಲ್ರಿ ಇದು, ಒಂದ ಊರಲ್ಲ, ಇಡೀ ಕ್ಷೇತ್ರ 72 ಹಳ್ಳಿ ಅಡ್ಡಾಡ್ಬೇಕಾರೆ ಅವ್ರ ಪರಿಸ್ಥಿತಿ ಏನಾಗೈತಿ. 2 ವರ್ಷ ಅವ್ರು ಸೇರಿಸ್ಕೊಂಡು ಸಂಘಟನೆ ಮಾಡಿದಾರೆ ಅವ್ರು. ಇವ ಕಳಾಡಿ ಸರ್ ಯಾರು ಗೊತ್ತಿಲ್ಲ ಅವ್ರು. ಈಗ ಕೇಳ್ತಾರೆ ಜನ, ಈಗ ನಮ್ಮ ಊರಾಗದು ಯಾರೋ ಊರಾಗ ಕೇಳ್ತಾರೆ ಮತದಾರ, ಕಡಾಡಿ ಡಾಕ್ಟರ್ ಸಾಹೇಬ್ ಯಾರಂದ್ರೆ ನಮ್ಗೆ ಅಲ್ಲಿ ಹೇಳಕ್ಕೆ ಬರೋತ್ತು ಅವ್ರು ಯಾರು ಅನ್ನೋದಾಗ ಗೊತ್ತಿಲ್ಲ. ಅವ್ರಿಗೆ ಏನು ಹೇಳ್ತಾರೋ, ಅಶೋಕ್ ಪೂಜಾರಿ ಅವರು ಒಳ್ಳೆ ನಿಂದಿರಲಿಲ್ಲ ಅಂತಂದ್ರೆ ನಮ್ಗೆ ಟಿಕೆಟ್ ಇದು ಓಟ್ ಹಾಕಕ್ಕೆ ನಮ್ಗೆ ಓಟ್ ಹಾಕೋದಿಲ್ಲ ನಾವು. ಅದು ನಮ್ಗೆ ಬಟನ್ ಯಾವ್ದಾರ ಒಂದು ಚೇಂಜ್ ಆಗೋದಿದ್ರೆ ಓಟ್ ಅಧಿಕಾರಿಸೋದಿದ್ರೆ ಹೇಳ್ರಿ ಅಂತ ತಕ್ಷಣ ಹಿಂಗೆ ಹೇಳ್ತಾರೆ. ಅದಕ್ಕೆ ನಾವು ಏನು ಮಾಡ್ಬೇಕಾಗೈತಿ, ಅಶೋಕಣ್ಣ ಪೂಜಾರಿ ಅವರಿಗೆ ದಯವಿಟ್ಟು ಒಳ್ಳೆ ವಾಪಸ್ ಬಿ ಫಾರ್ಮ್ ಕೊಡ್ಬೇಕಂತ ಬೇಡ್ಕೋದಷ್ಟೆ. ಸರ್ ಏನಾಗೈತೆ ಅಂತಂದ್ರೆ 2021 ಡಿಸೆಂಬರ್ 21ರಂದು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ದು. ಅಶೋಕ್ ಪೂಜಾರಿ ಅವ್ರ ನೇತೃತ್ವದಾಗ ಕಾರ್ಯಕರ್ತರು ಆಯ್ತು, ಅಭಿಮಾನಿಗಳು ಆಯ್ತು, ನಮ್ಮ ಎಲ್ಲ ಪಡೆ ನಾವು ಹೋಗಿ ಪಕ್ಷಕ್ಕೆ ಜಾಯ್ನ್ ಆಗಿದ್ವಿ ರೀ. ಜಾಯ್ನ್ ಆಗಿ ಸತತ 2 ವರ್ಷಗಳ ಕಾಲ ಪ್ರತಿ ಮನೆಗೆ ಒಂದು ಮನೆಯೂ ಬಿಡದ ಪ್ರತಿ ಮನೆಗೆ ಅಶೋಕಣ್ಣವ್ರು ಆಯ್ತು, ನಾವು ಆಯ್ತು, ಕಾರ್ಯಕರ್ತರ ಪಡೆ ಆಯ್ತು, ಯಾರು ಚಾಚು ತಪ್ಪದ ಪ್ರತಿಯೊಬ್ಬರ ಮನೆಗೆ ಹೋಗಿ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ವಿ. ಮತ್ತು ಪಕ್ಷದ ಕಾರ್ಯ ಚಟುವಟಿಕೆಗಳನ್ನು ಮಾಡಿದ್ವಿ. ಪಕ್ಷದ ಎಲ್ಲ ನಾವು ಪ್ರಚಾರವನ್ನು ಆಲ್ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಈ ಟೈಮ್ದಾಗ ಕೊನೆಗೆ ಬಂದ ಈ ಟಿಕೆಟ್ ಮಾಂತೇಶ್ ಕದಾಡಿ ಅವ್ರಿಗೆ ಕೊಟ್ಟದಾರ ಅಂತ ಕೇಳಿ ನಮಗೆ ಭಾಳ ದುಃಖ ಅನ್ಸಾಗತ್ತೆ. ಯಾಕಂತಂದ್ರೆ ಕಾರ್ಯಕರ್ತರನ್ನ ಕೊಲ್ಲಕ್ಕೆ ಹೋಗ್ಬೇಡ್ರಿ. ಅಶೋಕ್ ಪೂಜಾರಿ ಅವ್ರ ಭಾಳ ಒಳ್ಳೆ ವ್ಯಕ್ತಿ ಅದಾರು. ಈ 4 ಸಲ ಸ್ಪರ್ಧೆ ಮಾಡಿ ಸೋತಿದಾರ. ಯಾಕೆ ಸೋತಾರ ಅಂತಂದ್ರೆ ಎದುರಾಳಿಗಳ ಕುತಂತ್ರದಿಂದ ಸೋತಾರ, ಎದುರಾಳಿಗಳ ಪ್ರತ್ಯಂತರಗಳಿಂದ ಸೋತಾರ ಹೊರತಾಗಿ ಮತದಾರನಿಂದ ಸೋತಿಲ್ಲ. ಅದಕ್ಕೆ ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡರಾಯಿತು, ಹೈಕಮಾಂಡ್ ಆಯಿತು, ಇದನ್ನೆಲ್ಲ ಪರಿಗಣನೆಗೆ ತೊಗೊಂಡು ಮತ್ತು ಹೊಳ್ಳಿ ನಮ್ಮ ಅಶೋಕ್ ಪೂಜಾರಿ ಅವರಿಗೆ ಟಿಕೆಟನ್ನು ನೀಡಬೇಕಂತೇಳಿ ನಾವು ಕಳಕಳಿ ಮನವಿ ಮಾಡ್ಕೋತೀವಿ. ಮುತ್ಯಪ್ಪ ಅಂತ ಹೇಳ್ರಿ ನಮ್ಮ ಹೆಸರು. ಒಟ್ಟು ಈಗ ಏನು ಟಿಕೆಟ್ ಏನು ಬದಲಾವಣೆ ಮಾಡಿದಾರಲ್ಲ ಅಶೋಕಣ್ಣನ ಬದಲಿ, ಹಿಂಗಾಗಿ ಏನಾಗೈತಿ ಒಟ್ಟು ನಮಗೆ ಭಾಳ ಆತಂಕ ಐತಿ. ಅವ್ನು ಕಡಾಯಿಡ್ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಊರಾಗ ಗೊತ್ತಿಲ್ಲ ಅಂಥವ್ನು ನಿಲ್ಸ್ಯಾರ ಇವ್ರು ಹೈಕಮಾಂಡ್ದವ್ರ. ಅದನ್ನು ನೋಡ್ಕೋಬೇಕು. ಇನ್ನೂ ಕಾಲ ಅವಕಾಶ ಐತೆ, ಇನ್ನೂ ಟೈಮ್ ಐತೆ. ಆದ್ರೆ ಅಟ್ರೊಳಗೆ ಬಿ ಫಾರ್ಮ್ ಅಶೋಕಣ್ಣನ ಹೆಸರಲ್ಲಿ ಕೊಟ್ಟರು ಅವ್ರು ಇದ್ರಲ್ಲಿ ನಿಂದಿರ್ತಾರೆ. ಇಲ್ಲ ಅವ್ರು ಮುಂದಿನ ನಡೆ ಅವ್ರು ಹೇಳ್ತಾರೆ. ಫೈನಲ್ ನಾವು ಏನೈತೆ ಅಶೋಕಣ್ಣ ನಿತ್ರ ಮಾಡೋರ, ಇಲ್ಲಂದ್ರೆ ಮಾಡೋಂಗಿಲ್ಲ. ಗಪ್ ನಮ್ಮ ಮನೆಯಲ್ಲೋ ನಾವೇನೋ ಹಿಡ್ಕೊಂಡಿರ್ತೀವಿ.